ನಮಸ್ಕಾರ. ನಾವು ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡಕ್ಕೆ ನನ್ನ ಹಿಂದೆ ಕಾಣ್ತಿರೋ ಬೋರ್ಡ್ ನೀವು ನೋಡ್ತಿರ್ಬೋದು. ಹಟ್ಟಿ ಬುಟ್ಟಿ ನ್ಯಾಚುರಲ್ ಪ್ರಾಡಕ್ಟ್ಸ್ LLP ಗೆ ಬಂದಿದ್ದೀವಿ. ಇದು ಆನ್ವಟ್ಟಿಲ್ ಇದೆ. ನಾವು ಇವತ್ತು ಅಲ್ಲಿಗೆ ಬಂದಿದ್ದೀವಿ. ನಾವು ಇವತ್ತಿಲ್ಲಿ ಏನಕ್ಕೆ ಬಂದಿರೋದಂತ ಅಂದ್ರೆ ನಂದಿ ತಪಸ್ಸಿನ ಎಣ್ಣೆ ಗಾಣ ಇದ್ರ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ನಾನು ನಿಮ್ಗೆ ತೋರ್ಸಕ್ ಬಂದಿದ್ದೀನಿ ಇವತ್ತು. ಬನ್ನಿ ಒಳಗೆ ಹೋಗಿ ನಾನು ನಿಮ್ಗೆ ಎಲ್ಲ ಪ್ರೊಸೆಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಒನ್ ಬೈ ಒನ್. ಬನ್ನಿ ಹೋಗೋಣ. ಗಾಣದ ಪ್ರೊಸೆಸ್ ತಿಳ್ಕೊಳಕ್ಕಿಂತ ಮುಂಚೆ ಅದಕ್ಕೆ ಬಳಸುವಂತ ಹೋರಿಗಳ ಹಿಸ್ಟ್ರಿನ ತಿಳ್ಕೊಳ್ಳೋಣ ಬನ್ನಿ. ಇದು ಹೇಗ್ ಬಂತು, ಎಲ್ಲಿಂದ ಬಂತು ಅಂತೆಲ್ಲ. ಇಲ್ಲಿ ನನ್ನ ಸುತ್ತ ಏನ್ ಹಸುಗಳಿದೆಯೋ ಇದೆಲ್ಲ 5 ವರ್ಷದಿಂದ ಯೂಸ್ಲೆಸ್ ಹಸುಗಳು ಅಂತೇಳಿ ಕಸಾಯಿಖಾನೆಗೆ ಕಳ್ಸಕ್ಕೆ ರೆಡಿ ಆಗಿತ್ತು. ನೋಡ್ತಿರೋ ಕರುಗಳು ಆ ಏನು ಯೂಸ್ಲೆಸ್ ಹಸುಗಳು ಅಂತ ಹೇಳಿದ್ರಲ್ಲ ಅದರಿಂದ ಹುಟ್ಟಿರೋ ಕರುಗಳಿದು. ಇದರಿಂದ ಹೋರಿಗಳನ್ನಾಗಿ ಮಾಡಿ ಎಣ್ಣೆ ತೆಗೆಯೋ ಪ್ರೊಸೆಸ್ ಇಲ್ಲಿ ನಡೀತಿದೆ, ನೀವು ನೋಡ್ತಿರ್ಬೋದು. ಸೊ ಇದರಲ್ಲಿ ಏನ್ ಗೊತ್ತಾಗತ್ತೆ ಅಂತಂದ್ರೆ ಏನು ಯೂಸ್ಲೆಸ್ ಅಂತ ಹೇಳಿದ್ರು ಅದರಿಂದ ಎಷ್ಟು ಯೂಸ್ ಆಗ್ತಿದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಿದೆ. 1 ಲೀಟರ್ ಗಾಣದ ಎಣ್ಣೆ ತೆಗಿಬೇಕಂದ್ರೆ ನಮಗೆ ಎಷ್ಟು ಶ್ರಮ ಬೇಕು ಅಂದ್ರೆ 2 ಮನುಷ್ಯರು ಬೇಕು, 2 ಹೋರಿ ಬೇಕು, ಮತ್ತೆ 2.5 ಗಂಟೆ ತಾಸು ನಮಗೆ ಟೈಮ್ ಬೇಕು. ಈ ವಿಡಿಯೋದಲ್ಲಿ ಶೇಂಗಾ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಯಾವ ತರ ಶೇಂಗಾ ಹೇಗಿರುತ್ತೆ, ಅದ್ರ ಪ್ರೊಸೆಸ್ ಏನು ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇವರು ಎಣ್ಣೆ ತೆಗೆಯಕ್ಕೆ ಬಳಸೋ ಶೇಂಗಾ ಯಾವ್ದಂತ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು GPBD 4 ಅನ್ನೋ ಧಾರವಾಡದ ತಳಿ ಇದು. ಇದನ್ನ ಸನ್ ಡ್ರೈ ಮಾಡಕ್ಕೆ ಇಲ್ಲಿ ಬಿಸಿಲು ಕೆಳಗಡೆನೆ ಒಣಗಿಸ್ತಾರೆ. ಅಕಸ್ಮಾತ್ ಆಫ್ ಸೀಸನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕಾಣ್ತಿರೋ ಸೋಲಾರ್ ಓವೆನ್ ಅಲ್ಲಿ ಶೇಂಗಾನ ಒಣಗಿಸ್ತಾರೆ. ಇಲ್ಲಿ ನೋಡ್ತಿರುವಂತ ಶೇಂಗಾನ ನೀವು ನೋಡ್ಬೋದು, ಇದು ಇನ್ನು ಒಣಗಿಸಿಲ್ಲ, ಒಣಗಕ್ ಹಾಕಿದ್ದಾರೆ. ಇದ್ರ ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇದು ಚೂರು ವೈಟಿಶ್ ಇದೆ, ಇನ್ನು ಫುಲ್ ಡ್ರೈ ಆಗಿಲ್ಲ. ಇದು ಇಲ್ಲಿರುವಂತದ್ದು ಫುಲ್ ಡ್ರೈ ಆಗಿ ರೆಡ್ಡಿಶ್ ಕಲರಿಗೆ ಬಂದಿದೆ. ಇದು ಇವಾಗ ಎಣ್ಣೆ ತೆಗೆಯಕ್ಕೆ ರೆಡಿ ಇರುವಂತ ಶೇಂಗಾ. ಇದು ಶೇಂಗಾನ ಸ್ಟೋನ್ ಗ್ರೈಂಡರಿಗೆ ಹಾಕೊಂಡು ಒಂದು ಕ್ವಾಂಟಿಟಿ ಇಲ್ಲಿ ತಗೊಂಡು ಎಲ್ಲ ಹರಡ್ಕೊಂಡು ಈ ಶೇಂಗಾ ಎಣ್ಣೆನ ಬರೀ ನೀರಿನ ಜೊತೆ ಮಿಕ್ಸ್ ಮಾಡಿ ಎಣ್ಣೆನ ಪ್ರೊಡ್ಯೂಸ್ ಮಾಡ್ತಾರೆ. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಲ್ಲ. 2 ಹೋರಿಗಳ ಸಹಾಯದಿಂದ ಸರ್ಕ್ಯುಲರ್ ಶೇಪಲ್ಲಿ ಗಾಣದ ಸಹಾಯದಿಂದ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಶುರುವಾಗಿದೆ. ಸುಮಾರು 1 ಗಂಟೆಗಳ ನಂತರ ನಮಗೆ ಶೇಂಗಾ ಎಣ್ಣೆ ಯಾವ ತರ ಪ್ರೊಡ್ಯೂಸ್ ಆಗುತ್ತೆ ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಥಿಕ್ನೆಸ್ ಇದೆ ಅಂತ. ಎಣ್ಣೆನ ಹೈಜೀನ್ ಆಗಿ ತೆಗೆಯಲು ಇವರು ಎಲ್ಲಾ ರೀತಿಯ ಪ್ರಿಕಾಷನ್ಸ್ ಅನ್ನ ತಗೊಂಡಿದ್ದಾರೆ. ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಹೆಡ್ ನೆಟ್ ಆಗಿರ್ಬೋದು, ಎಲ್ಲದನ್ನು ಯೂಸ್ ಮಾಡಿ ಈ ಎಣ್ಣೆನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇವಾಗ 90% ಎಣ್ಣೆ ಇವಾಗ ಬಂದಿದೆ. ಇದರಿಂದ ಇವಾಗ ಎಣ್ಣೆನ ತೆಗಿತಾರೆ. ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ಮತ್ತೆ ಉಳಿದಿದ್ರೆ ಇನ್ನೊಂದು ರೌಂಡ್ ಮಾಡಿ ಫುಲ್ 100% ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಇವಾಗ ಆಲ್ಮೋಸ್ಟ್ ಬಂದಿದೆ ಇವಾಗ ಎಣ್ಣೆ. ಇದನ್ನ ನಾವು ಇವಾಗ ನೆಕ್ಸ್ಟ್ ಔಟ್ಪುಟ್ ಹೇಗೆ ತೆಗಿತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಏನಾದ್ರು ಡ್ರಾಪ್ ವೇಸ್ಟ್ ಆಗ್ಬಾರ್ದು ಅಂತ ಕೂಡ ಈ ತರ ಸಣ್ಣ ಕ್ಯಾನ್ ಇಟ್ಟಿರ್ತಾರೆ. ಇವಾಗ ಇದರಿಂದ ಇವಾಗ ಎಣ್ಣೆ ಬರತ್ತೆ ಹೊರಗೆ. ಇಷ್ಟ ತನಕ ನೀವು ನೋಡಿದ್ರಲ್ಲ ಆ ಪ್ರೊಸೆಸ್ ಇಂದ ಬಂದಿರೋ ಎಣ್ಣೆ ಇದು ನೀವು ನೋಡ್ತಿರ್ಬೋದು. ಈ ಎಣ್ಣೆನ ಕೂಡ 4 ದಿವಸ ಸನ್ ಡ್ರೈ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಣ್ಣೆ ತೆಗೆಯೋ ಟೈಮಲ್ಲಿ ಸ್ವಲ್ಪ ನಾವು ನೀರನ್ನು ಯೂಸ್ ಮಾಡಿರ್ತೀವಿ. ಆ ನೀರಿನ ಕಂಟೆಂಟ್ ಹೋಗ್ಬೇಕಂತೇಳಿ ಈ ಸೋಲಾರ್ ಓವೆನ್ ಅಲ್ಲಿ 4 ಡೇಸ್ ಡ್ರೈ ಮಾಡ್ತೀವಿ ಎಣ್ಣೆನ. ನೀವೀಗ ಇಲ್ಲಿ ನೋಡ್ತಿರೋದು ಶೇಂಗಾ ಹಿಂಡಿ. ಈ ಹಿಂಡಿ ಕುರಿಗಳಿಗೆ, ಮೇಕೆಗಳಿಗೆ ತುಂಬಾ ಉಪಯುಕ್ತವಾಗಿದೆ. ಯಾಕಂದ್ರೆ ಇದು ತುಂಬಾ ನ್ಯೂಟ್ರಿಷಿಯಸ್ ಆಗಿದೆ. ಯಾಕಂದ್ರೆ ಇದು ಕೋಲ್ಡ್ ಪ್ರೆಸ್ ಆಗಿರೋದ್ರಿಂದ, ಮತ್ತೆ ಇದು 100% ಎಕ್ಸ್ಟ್ರಾಕ್ಟ್ ಆಗದಲ್ಲೇ ಇರೋ ಕಾರಣ ಇದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ. ಪ್ರಾಣಿಗಳಿಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಮತ್ತೆ ಹೆಲ್ದಿ ಐಟಮ್ ಕೂಡ ಇದು. ಇದನ್ನ ಬೇಕಿದ್ರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು, ಇವ್ರ ಹತ್ರ ಅವೈಲೇಬಲ್ ಇದೆ. ನೋಡ್ತಿರ್ಬೋದು ಹಿಂಡಿನ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ. ಪ್ರಾಣಿಗಳಿಗೆ ಮಾತ್ರ ತುಂಬಾ ಖುಷಿ ಆಗುತ್ತೆ ಇದನ್ನ ಫೀಡ್ ಮಾಡೋದ್ರಿಂದ. ಹೆಚ್ಚು ಶ್ರಮದ ನಂತರ ನಮಗೆ ಸಿಕ್ಕಿರೋ ಫೈನಲ್ ಔಟ್ಪುಟ್ ಇದು. ಈ ಪ್ರಾಡಕ್ಟ್ ನಿಮಗೆ ಬೇಕಂದ್ರೆ ನಿಮಗೆ 2 ಕ್ವಾಂಟಿಟಿಲಿ ಸಿಗುತ್ತೆ.
ಇದು ಹಾಫ್ ಲೀಟರ್, ಇದು 1 ಲೀಟರ್. ಈ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ hattibutti.com ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ, ಅಥವಾ ಇಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ.